ಹಲೋ ಸ್ನೇಹಿತರೆ, ರಾವ್ಲಾಸ್ ಕಿಚನ್ಗೆ ಸ್ವಾಗತ. ಇದು ನಾವು ಬೇಳೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನು 1 ಕಟ್ಟು ಕಿರೆ ಸೊಪ್ಪು ತಗೊಂಡಿದ್ದೆ, ಸಣ್ಣಗೆ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. 1 ಕಪ್ಪು ಬೇಳೆ, ಇದು ಸಾಂಬಾರು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಒಣಗಿನ ಮೆಣಸಿನ್ಕಾಯಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಪಲ್ಯ ಒಗ್ಗರಣೆಗೆ ಈರುಳ್ಳಿ 5 ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಒಣಗಿನ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ. ಇದು ಖಾರಕ್ಕೆ 2 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ 1/4 ಟೇಬಲ್ ಸ್ಪೂನು, ಕೊತ್ತಂಬರಿ ಸೊಪ್ಪು, ಕಾಯಿ ಸ್ವಲ್ಪ ತಗೊಂಡಿದ್ದೀನಿ, ಜಾಸ್ತಿ ಹಾಕ್ಬಾರ್ದು, ಗಟ್ಟಿಯಾಗ್ಬಿಡ್ತದೆ ಸಾರು. ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ ತಗೊಂಡಿದ್ದೀನಿ. ಈಗ ನಾನು ಬೇಳೆ ಬೇಯೋದಕ್ಕಿಟ್ಟಿದ್ದೆ. ಈಗ ನೋಡಿ ಬೇಳೆ ಬೇಯ್ತಿದೆ. ಇದು ನಾವು 3/4 ಭಾಗ ಬೇಳೆ ಬೇಯಿಸ್ಕೊಂಡ್ರೆ ಸಾಕು. ನೀವು ಕುಕ್ಕರ್ನಲ್ಲಿ ಕೂಗಿಸ್ಕೊಬೇಡಿ, ಯಾಕಂದರೆ ಬೇಳೆ ಒಂದು ಕೂಗೇನೆ ಬೆಂದೋಗ್ಬಿಡ್ತದೆ. ಪಾತ್ರೆಯಲ್ಲೇ ಮಾಡ್ಕೋಬೇಕು. ಈಗ ನೋಡಿ ಬೇಳೆ 3/4 ಭಾಗ ಬೆಂದಿದೆ, ಅದಕ್ಕೆ ನಾನು ಸೊಪ್ಪು ಹಾಕ್ಕೊಳ್ತೀನಿ. ಈಗ ನೋಡಿ ಸೊಪ್ಪು ಹಾಕಿದ್ದೀನಿ. ಈಗೆಲ್ಲ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಈಗ ಸೊಪ್ಪು ಕುದೀತಿದೆ. ನೀವು ಸೊಪ್ಪನ್ನ ಜಾಸ್ತಿ ಬೇಯಿಸ್ಕೋಬಾರ್ದು, ಬೆಂದೋದ್ರೆ ಸೊಪ್ಪು ಚೆನ್ನಾಗಿರಲ್ಲ ಟೇಸ್ಟ್. ಇದು ನೋಡಿ ಇಷ್ಟು ಕುದ್ರೆ ಸಾಕು. ನೀವೀಗ ಇದನ್ನು ಸೊಪ್ಪು ಸಪ್ರೇಟಾಗಿ ಎತ್ಕೊಬಿಡ್ಬೇಕು, ನೀರು ಸಪ್ರೇಟಾಗಿ ತಗೋಬೇಕು ಅದನ್ನು. ನೋಡಿ ಇದು ಇಷ್ಟು ನೀಟಾಗಿ ಉದ್ದುದ್ರಾಗಿ ಬೇಳೆ ಸೊಪ್ಪು ಬೆಂದರೆ ಸಾಕಿಷ್ಟು. ಈಗ ಬನ್ನಿ ಒಗ್ಗರಣೆ ಮಾಡೋಣ. ನಾನು ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ದು ತಪ್ಪದೇ ತೊಗೊಂಡಿದ್ದೀನಿ. ಅದಕ್ಕೇ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಣಗಿನ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡದನ್ನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಸ್ವಲ್ಪ ಈರುಳ್ಳಿಗೆ ಉಪ್ಪು ಹಾಕ್ಕೊತೀನಿ. ಈಗ ಅದನ್ನು ತಿರುಗಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ. ನಾನು ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಆ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಆಯ್ತು. ಈಗ ಸೊಪ್ಪು ನೀವು ಬೇಕಿದ್ದರೆ, ನಾನು ಕಾಯಿ ತುರಿದಿಟ್ಕೊಂಡಿದ್ದೆ ಅದು ಸೊಪ್ಪಿಗೆ ಹಾಕ್ಕೊಳ್ಳೋಕ್ಕೆ, ನೀವು ಬೇಕಿದ್ದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಇದಕ್ಕೆ. ನೋಡಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಈಗ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ತಗೊಂಡು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಇದನ್ನು ಎಣ್ಣೆಲಿ ಸ್ವಲ್ಪ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊತೀನಿ. ಈಗ ಇದನ್ನು ಒಟ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇದನ್ನು. ಈಗ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೆ, ಬೇಳೆ ಸಾರು ಪೌಡರು, ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ. ಈಗ ಖಾರದ ಪುಡಿನೂ ಹಾಕಿದ್ದೀನಿ. ಆಮೇಲೆ ನಾನು ಸೊಪ್ಪನ್ನು ತಗೊಂಡಿದ್ನಲ್ಲ ಸಪ್ರೇಟಾಗಿ, ಅದನ್ನು ಸ್ವಲ್ಪ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ರುಬ್ಕೊಂಡಾಗಿತ್ತು, ರೆಡಿ ಆಯಿತು. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಈಗ ಅದಕ್ಕೆ ಸಾಸಿವೆ, ಈರುಳ್ಳಿ ಫ್ರೈ ಆದಮೇಲೆ ಒಣಗಿನ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತೀನಿ. ಈಗ ಅದು ಫ್ರೈ ಆಗಬೇಕು. ಈಗ ನಾನು ಖಾರ ರುಬ್ಕೊಂಡಿದ್ನಲ್ಲ ಹಾಕ್ಕೊತೀನಿ ಅದನ್ನು. ನೋಡಿ ಈಗ ನಾನು ಸ್ವಲ್ಪ ಜಾರಲ್ಲಿ ಉಳಿದಿರೋಂಥದ್ದನ್ನ ನೀರು ಹಾಕ್ಕೊಂಡು ಮಿಕ್ಸ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು ಈ ಖಾರ. ನೋಡಿ
ಈಗ ಅದು ಕುದೀತಿದೆ, ಎಣ್ಣೆ ಬಿಟ್ಟಿದೆ. ಈಗ ನಾನು ಆ ಬೇಳೆ ಬೇಯಿಸ್ಕೊಂಡಿದ್ದು ನೀರು ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ನೋಡಿ, ಸಾರು ನೀರು ಹಾಕ್ಕೊಂಡು ರೆಡಿ ಆಯ್ತು. ಈಗ ಇದು ಮಳ್ಳಬೇಕಿದು. ನಾನು ಉಪ್ಪು ಹಾಕಲ್ಲ, ಯಾಕಂದರೆ ಬೇಳೆ ಬೇಯಿಸಿದ್ನಲ್ಲ, ಸೊಪ್ಪು ಬೇಳೆಗೆ ಉಪ್ಪು ಹಾಕಿದ್ದೀನಿ. ಅದ್ರ ನೀರೇ ಹಾಕ್ಕೊಂಡಿದ್ದೀನಲ್ಲ, ನೀವು ನೋಡ್ಕೊಂಡು ಒಂದು ಕುದಿ ಬಂದಮೇಲೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ನೋಡಿ, ಈಗ ಸಾಂಬಾರು ಕುದೀತಿದೆ, ಚೆನ್ನಾಗಿ ಘಮ ಬರ್ತೈತೆ. ಇದು ಜೀರಿಗೆ ಅವೆಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಸಾಂಬಾರು ಘಮ ಬರ್ತದಿದು. ನೋಡಿ, ರೆಡಿ ಆಯಿತು. ಈಗ ಸಾಂಬಾರು ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸೊಪ್ಪಿನ ಪಲ್ಯ ಬಸ್ಸಾರು ರೆಡಿ ಆಯಿತು. ತುಂಬಾ ಚೆನ್ನಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಮಾಡಿ ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.